Hello students. In the last previous classes we discussed about the first chapter, introduction to law. What is law? What are the objects of law? What is law? And study ಮಾಡಿದ್ವಿ. Law is a commanding, law is a binding force, law is a regularity, law is a subject to study, law is the rule of action, law is a judicial remedy ಅಂತ ಡಿಸ್ಕಸ್ ಮಾಡಿದ್ವಿ. Objects of lawದಲ್ಲಿ law is uniformity and social security, remove existing imbalances, impose social justice, to make a strong government and implementing law positively, create awareness of law ಅಂತ ಡಿಸ್ಕಸ್ ಮಾಡಿದ್ವಿ. ನೀಡ್ ಫಾರ್ ಲಾ ಅಂತ ಡಿಸ್ಕಷನ್ ಮಾಡಿದ್ವಿ. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಲಾ ಅಂತ ಆಗಿತ್ತು. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಲಾ ಅಂತ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೇಚರ್ ಆಫ್ ಲಾ ಅಂತ ಡಿಸ್ಕಸ್ ಮಾಡಿದ್ವಿ. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಬಿಸ್ನೆಸ್ ಲಾ ಅಂತ ಕಮರ್ಷಿಯಲ್ ಲಾ ಅಂತ ಆಗಿತ್ತು. ಅದ್ರ ಜೊತೆಗೆ ಯಾವುದು ಸ್ಕೋಪ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅಂತೇಳಿ ಸಹಿತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಈಗ ನಾವು ಡಿಸ್ಕಸ್ ಅಬೌಟ್ ದಿ ಅನದರ್ ಒನ್ ಟಾಪಿಕ್, ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅಂತ. ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಆರ್ ಮರ್ಕಂಟೈಲ್ ಲಾ, ಒನ್ ಅಂಡ್ ದಿ ಸೇಮ್. ಮರ್ಕಂಟೈಲ್ ಲಾ, ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ, ಒನ್ ಅಂಡ್ ದಿ ಸೇಮ್ ವರ್ಡ್ಸ್, ಸೇಮ್. ಸೊ ಈ ಫಸ್ಟ್ ಒನ್ ಇದೆ, ವಾಟ್ ಆರ್ ದಿ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ. ನಾವು ಲಾ ಅಂತೇಳಿ ಸ್ಟಡಿ ಮಾಡ್ಬೇಕಾದ್ರೆ ಯಾವ ಬೇಸನ್ನು ತಗೊಂಡು ನಾವು ಲಾನ ಫ್ರೇಮ್ ಮಾಡ್ತಾ ಇದೀವಿ, ಯಾವ ಬೇಸ್ ಮೇಲೆ ನಾವು ಕೋರ್ಟ್ ಜಡ್ಜಿಮೆಂಟನ್ನು ನೀಡ್ತಾ ಇದೆ, ಯಾವ ಬೇಸ್ ಮೇಲೆ ಇವತ್ತಿನ ದಿವಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡ್ತಾ ಇದೀವಿ, ಯಾವ ಬೇಸ್ ಮೇಲೆ ಇವತ್ತು ಕೋರ್ಟ್ ಜಡ್ಜಿಮೆಂಟ್ ನೀಡುತ್ತೆ, ಯಾವ್ದು ಡಿಸ್ಪ್ಯೂಟ್ಸ್ ಬಂದರೆ ಯಾವ ಬೇಸ್ ಮೇಲೆ ಜಡ್ಜನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಡಿಸ್ಕಷನ್ ಮಾಡೋಕೆ. ದೇರ್ ಆರ್ ನಂಬರ್ ಆಫ್ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಆರ್ ಮರ್ಕಂಟೈಲ್ ಲಾ ಅಂತ ಕರಿತೀವಿ. ಸೊ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಆರ್ ಮರ್ಕಂಟೈಲ್ ಲಾ ಅಂತೇಳಿ ನಾವು ಸ್ಟಡಿಯನ್ನು ಮಾಡ್ತೀವಿ. ಸೊ ಇಲ್ಲಿ ದ ಇಂಡಿಯನ್ ಮರ್ಕಂಟೈಲ್ ಆರ್ ಬಿಸ್ನೆಸ್ ಲಾ ಹ್ಯಾಸ್ ಮೆನಿ ಸೋರ್ಸಸ್, ನಂಬರ್ ಆಫ್ ಸೋರ್ಸ್ಗಳನ್ನು ಸಮ್ ಬೇಸನ್ನು ತಗೊಂಬಿಟ್ಟು ಇವತ್ತು ಲಾನ ನಾವು ಫ್ರೇಮ್ ಮಾಡ್ತೀವಿ, ಕಾನೂನನ್ನು ರಚಿಸ್ತಾ ಇದೀವಿ. ದ ವೇರಿಯಸ್ ಸೋರ್ಸಸ್ ಆಫ್ ಇಂಡಿಯನ್ ಮರ್ಕಂಟೈಲ್ ಲಾ ಆರ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ. ಸೊ ನಾವು ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅದರಲ್ಲಿ ನಂಬರ್ ಆಫ್ ಸೋರ್ಸಸ್ಗಳ ಮೂಲಕ ನಾವು ಇವತ್ತು ಲಾ ಅನ್ನು ಫ್ರೇಮ್ ಮಾಡ್ತಿದ್ವಿ, ಕಾನೂನನ್ನು ರಚಿಸ್ತಿದೀವಿ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಇಸ್ ದಿ ಇಂಗ್ಲಿಷ್ ಮರ್ಕಂಟೈಲ್ ಲಾ ಅಂತ ಕರಿತೀವಿ. So first base as largely based on the Indian mercantile law is based on the English mercantile law ಅಂತ ಕರಿತೀವಿ. ಇಂಗ್ಲಿಷ್ ವಾಣಿಜ್ಯ ನ್ಯಾಯದಲ್ಲಿ ಏನೇನು ಕಾನೂನುಗಳದಾವೋ ಆ ಕಾನೂನುಗಳನ್ನು ಸಹಿತ ನಾವು ಅನುಸರಿಸ್ತಿದೀವಿ ಅಂತೇಳಿ ಕರಿತೀವಿ. ದ ಇಂಡಿಯನ್ ಮರ್ಕಂಟೈಲ್ ಲಾ ಇಸ್ ಲಾರ್ಜ್ಲಿ ಬೇಸ್ಡ್ ಆನ್ ದಿ ಇಂಗ್ಲಿಷ್ ಮರ್ಕಂಟೈಲ್ ಲಾ. ಇಂಗ್ಲಿಷ್ ಮರ್ಕಂಟೈಲದಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ಯಾರೋ ಅದರಲ್ಲಿ ಶೂಟಬಲ್ ಆಗಿರೋಂಥ ರೂಲ್ಸ್ಗಳನ್ನು ನಾವು ಸಹಿತ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಫ್ರೇಮನ್ನು ಮಾಡ್ತೀವಿ. ಮೆನಿ ರೂಲ್ಸ್ ಆಫ್ ಇಂಗ್ಲಿಷ್ ಮರ್ಕಂಟೈಲ್ have been included in the Indian mercantile law. ಇಂಗ್ಲಿಷ್ ಮರ್ಕಂಟೈಲದಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳದಾವೋ ಅದರಲ್ಲಿ ಸಾಕಷ್ಟು ಮೆನಿ ರೂಲ್ಸ್ಗಳು ಸಹಿತ ನಾವು ಇಂಡಿಯನ್ ಮರ್ಕಂಟೈಲಲ್ಲಿ ಸೇರಿಸಿದ್ದೀವಿ ಅಂತ ಕರಿತೀವಿ. ಒನ್ ಆಫ್ ದಿ ಸೋರ್ಸಸ್ ಆಫ್ ಇಂಡಿಯನ್ ಮರ್ಕಂಟೈಲ್ ಇಸ್ ಕಾಲ್ಡ್ ಇಂಗ್ಲಿಷ್ ಮರ್ಕಂಟೈಲ್ ಅಂತ ನಾವು ಕರಿತೀವಿ. ಜನರಲ್ ಟೇಕ್ ದಿ ಇಂಗ್ಲಿಷ್ ಮರ್ಕಂಟೈಲ್ ವೆನ್ ಎವರ್ ದಿ ಆಕ್ಟ್ ಇಸ್ ಸೈಲೆಂಟ್ ಆನ್ ಎನಿ ಪಾಯಿಂಟ್ ಆರ್ ವೆನ್ ದೇರ್ ಇಸ್ ಆಂಬಿಗ್ಯೂಟಿ ಅಂತ ಕರಿತೀವಿ. ಯಾವುದೇ ಸೈಲೆಂಟ್ ಆಗಿತ್ತು ಆ್ಯಕ್ಟ್ನಲ್ಲಿ ಏನು ಹಿಡಿದಿಲ್ಲ ಅಂದರೆ ಇಂಗ್ಲಿಷ್ ಮರ್ಕಂಟೈಲ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಮಾಡಿದ್ರು ಅದೇ ಬೇಸ್ ಮೇಲೆ ನಾವು ಇಂಡಿಯನ್ ಮರ್ಕಂಟೈಲನ್ನು ಫಾಲೋ ಮಾಡ್ತೀವಿ. ಒನ್ ಆಫ್ ದಿ ಸೋರ್ಸಸ್ ಆಫ್ ಇಂಡಿಯನ್ ಮರ್ಕಂಟೈಲ್ ಲಾ ಆರ್ ಕಮರ್ಷಿಯಲ್ ಆರ್ ಬಿಸ್ನೆಸ್ ಲಾ ಈಸ್ ಕಾಲ್ಡ್ ಇಂಗ್ಲಿಷ್ ಮರ್ಕಂಟೈಲ್ ಅಂತ ಕರಿತೀವಿ. ಪಾಯಿಂಟ್ ನಂಬರ್ ಒನ್, ಇಂಗ್ಲಿಷ್ ಮರ್ಕಂಟೈಲ್ ಅಂತ ಕರಿತೀವಿ. ಇಂಗ್ಲಿಷ್ ಮರ್ಕಂಟೈಲ್ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳದಾವೋ ಅದು ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ಆ ಬೇಸ್ ಮೇಲೆ ಅಡಾಪ್ಟ್ ಮಾಡ್ಕೊಂಡು ಇವತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಲಾನ ಫ್ರೇಮ್ ಮಾಡ್ತಾ ಇದೀವಿ ಅಂತ. ಫಸ್ಟ್ ಒನ್ ಹೇಳಿದ್ವಿ ಇಂಗ್ಲಿಷ್ ಮರ್ಕಂಟೈಲ್ ಲಾ ಅಂತೇಳಿ ಕರಿತೀವಿ, ಹೌದಾ. ಸೊ ಸೆಕೆಂಡ್ ಒನ್ ಏನು ಕರಿತೀವಿ ನಾವು, ಸೆಕೆಂಡ್ ಒನ್ನು ಏನಂತ ಸ್ಟಡಿ ಮಾಡ್ತೀವಿ, ಸ್ಟ್ಯಾಚ್ಯೂಟ್ ಲಾ ಅಂತ ಕರಿತೀವಿ. ಸೆಕೆಂಡ್ ಒನ್ ಏನು ಕರಿತೀವಿ, ಸ್ಟ್ಯಾಚ್ಯೂಟ್ ಲಾ. ಸ್ಟ್ಯಾಚ್ಯೂಟ್ ಲಾ ಅಂತಂದ್ರೆ ಯಾರು ಫ್ರೇಮ್ ಮಾಡ್ತಾರೆ, ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫ್ರೇಮ್ ಮಾಡುತ್ತೋ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳ ಮೇಲೆ ಇವತ್ತು ಸಹಿತ ಕಾನೂನುಗಳು ಡಿಪೆಂಡ್ ಆಗಿರುತ್ತೆ. ಪಾರ್ಲಿಮೆಂಟ್ನಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿರುತ್ತೋ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೇ ಇವತ್ತಿನ ದಿವಸ ನಾವು ಕಾನೂನಲ್ಲಿ ರಚಿಸ್ತಾ ಇದ್ದೀವಿ. ಯಾವುದು, ಸ್ಟ್ಯಾಚ್ಯೂಟ್ ಲಾ ಅಂತೇಳಿ ಕರಿತೀವಿ. ಸ್ಟ್ಯಾಚ್ಯೂಟ್ ಲಾ ಈ ರೆಫರ್ಸ್ ಟು ದಿ ವೇರಿಯಸ್ ಸ್ಟ್ಯಾಚ್ಯೂಟ್ಸ್ ಆರ್ ಆಕ್ಟ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಪಾರ್ಲಿಮೆಂಟ್ ಲೆಜಿಸ್ಲೇಚರ್ ಸಂಸತ್ತಿನಲ್ಲಿ ಏನೇನು ಲೆಜಿಸ್ಲೇಚರ್ಸ್ಗಳನ್ನು ನಾವು ಪಾಸ್ ಮಾಡ್ತೀವೋ ಆ ಪಾಸ್ ಮಾಡಿರೋಂಥ ನಿಯಮಗಳನ್ನು, ಕಾನೂನುಗಳನ್ನು ಇವತ್ತು ಅನುಸರಿಸ್ತಿದ್ದೀವಿ. ಸ್ಟ್ಯಾಚ್ಯೂಟ್ ಆರ್ ಇಂಡಿಯನ್ ಲೆಜಿಸ್ಲೇಷನ್ಸ್ ಅಲ್ಲಿ ಏನೇನು ಫ್ರೇಮ್ ಮಾಡ್ತಾ ಇದೀವಿ ಅಂತ, ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಂತ ಕರಿತೀವಿ. ಭಾರತೀಯ ಒಪ್ಪಂದ ಕಾಯ್ದೆ 1872 ಅಂತೇಳಿ. ಸೊ ಕಾಂಟ್ರಾಕ್ಟನ್ನು ಮಾಡ್ಕೊಬೇಕಂದ್ರೆ, ಅಗ್ರಿಮೆಂಟನ್ನು ಮಾಡ್ಕೊಬೇಕಂದ್ರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ ಯಾವ ರೀತಿ ಅಂತೇಳಿ ಇಂಡಿಯನ್ ಕಾಂಟ್ರಾಕ್ಟ್ 1872 ಹೇಳಿದ್ದಾರೆ. ಅದು ಸಹಿತ ಪಾರ್ಲಿಮೆಂಟಿಂದ
ಪಾಸ್ ಮಾಡಿದಂಥದ್ದು. ನೆಕ್ಸ್ಟ್ ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಅಂತ ಕರಿತೀವಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂದರೆ ಬಿಲ್ಸ್ ಆಫ್ ಎಕ್ಸ್ಚೇಂಜು, ಪ್ರಾಮಿಸರಿ ನೋಟ್ಸು, ಚೆಕ್ಸು, ಉಂಡೀಸು ಇವೆಲ್ಲವೂ ಸಹಿತ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡಿರೋದು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ 1930 ಅಂತ ಕರಿತೀವಿ. 1930 ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಅಂತೇಳಿ ಪಾಸ್ ಮಾಡಿದ್ದಾರೆ. ಸೊ ಸರಕುಗಳ ಮಾರಾಟ ಕಾಯ್ದೆ ಅಂತೇಳಿ ಪಾಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಸಹಿತ ನಾವು ಯಾವ ರೀತಿ ವ್ಯವಹಾರಗಳನ್ನು ಮಾಡಬೇಕು, ಯಾವ ರೀತಿ ಅನುಸರಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಾಸ್ ಮಾಡಿರೋಂಥದ್ದು. ನೆಕ್ಸ್ಟ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂತ ಕರಿತೀವಿ. ಇಂಡಿಯನ್ ಪಾರ್ಟ್ನರ್ಶಿಪ್ ಇನ್ನು ಪಾಲುಗಾರಿಕೆ ಸಂಸ್ಥೆ ಕಾಯ್ದೆ 1932 ಅಂತ ಸಹಿತ ಅದು ಸಹಿತ ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಮೀನಿಂಗ್ ಏನು, ರೈಟ್ಸ್ ಏನು, ಡ್ಯೂಟೀಸ್ ಆಫ್ ದಿ ಪಾರ್ಟ್ನರ್ಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳಿರೋಂಥದ್ದಾಗಿರುತ್ತೆ. ಅದೇ ರೀತಿ ಕಂಪನೀಸ್ ಆ್ಯಕ್ಟ್ 2013 ಅಂತ ಈಗ ರೀಸೆಂಟ್ ಫ್ರೇಮ್ ಮಾಡಿರೋಂಥದ್ದು. ಅದಕ್ಕಿಂತ ಮೊದಲು ಕಂಪನೀಸ್ ಆ್ಯಕ್ಟ್ 1956 ಅಂತಿತ್ತು. ಈ ಕಂಪನೀಸ್ ಆ್ಯಕ್ಟ್ 2013 ಸಹಿತ ದರ್ ದಿ ಎಕ್ಸಾಂಪಲ್ಸ್ ಆಫ್ ಸ್ಟ್ಯಾಚ್ಯೂಟ್ ಲಾ ಅಂತ ಕರಿತೀವಿ. ಸೊ ಸಂಸತ್ತಿನಿಂದ ಅಥವಾ ಪಾರ್ಲಿಮೆಂಟ್ನಿಂದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡಿರ್ತಾರೋ ಅದಕ್ಕೆ ಏನು ಕರಿತೀವಿ ನಾವು ಸ್ಟ್ಯಾಚ್ಯೂಟ್ ಲಾ ಆರ್ ಪಾರ್ಲಿಮೆಂಟ್ ಲೆಜಿಸ್ಲೇಚರ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಇದು ಜುಡಿಷಿಯಲ್ ಡಿಸಿಷನ್ಸ್ ಸಿಸ್ಟಮ್. ಸೆಕೆಂಡ್ ಥರ್ಡ್ ಸೋರ್ಸಸ್ ಏನಂತ ನೋಡ್ರಿ. ಜುಡಿಷಿಯಲ್ ಡಿಸಿಷನ್ಸ್ ಸಿಸ್ಟಮ್ಸ್ ಆಫ್ ಪ್ರೆಸಿಡೆಂಟ್ಸ್ ಆರ್ ಕೇಸ್ ಲಾಸ್ ಅಂತ ಕರಿತೀವಿ. ಜುಡಿಷಿಯಲ್ ಡಿಸಿಷನ್ಸ್ ಸಿಸ್ಟಮ್ಸ್ ಆಫ್ ಪ್ರೆಸಿಡೆಂಟ್ಸ್ ಆರ್ ಕೇಸ್ ಲಾಸ್ ಅಂತ. ಹಿಂದೆ ನಡೆದಿರೋಂಥ ಕಾನೂನುಗಳು, ಹಿಂದೆ ನಡೆದಂಥ ತೀರ್ಪುಗಳು ಅನ್ನು ಆಧರಿಸಿ ಈಗ ಮುಂದೆ ಜಡ್ಜ್ಮೆಂಟನ್ನು ನೀಡ್ತಾರೆ. ಒಂದು ಸ್ಟೇಟ್ನಲ್ಲಿ ಏನೇನು ಜಡ್ಜ್ಮೆಂಟ್ ಆಗಿತ್ತು ನೋಡ್ಕೊಂತಾರೆ, ಇನ್ನೊಂದು ಸ್ಟೇಟ್ನಲ್ಲಿ ಅಂಥದ್ದು ಸಿಮಿಲರ್ ಕೇಸ್ ಬಂದರೆ ಅದೇ ತೀರ್ಮಾನವನ್ನು ಮಾಡ್ತಾರೆ. ಸೊ ಮತ್ತೊಂದು ಸ್ಟೇಟ್ನಲ್ಲಿ ಅದೇ ರೀತಿಯ ರೂಲ್ಸ್ ಏನಾದ್ರು ಕೇಸ್ ಬಂತು, ಜಡ್ಜ್ಮೆಂಟ್ ಕೊಡಬೇಕಾಯಿತು. ಆ ಫಸ್ಟ್ ಎರಡನೇ ಸ್ಟೇಟ್ನಿಂದ ಅಥವಾ ಫಸ್ಟ್ ಸ್ಟೇಟಿಂದ ಏನು ರೂಲ್ಸ್ ಜಡ್ಜ್ಮೆಂಟ್ ಆಗಿದೆಯೋ ಆ ಡಿಸಿಷನ್ಸನ್ನು ನೋಡ್ಕೊಂಡು ಆಧಾರವಾಗಿ ಇನ್ನೊಬ್ರಿಗೆ ಜಡ್ಜ್ಮೆಂಟನ್ನು ನೀಡ್ತಾರೆ. ಈ ರೀತಿ ಕೆಲವೊಂದು ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಅಂದರೆ ಫಾಸ್ಟ್ ಕೋರ್ಟ್ ಜಡ್ಜ್ಮೆಂಟ್ಗಳು ಏನಾಗಿದ್ದಾವೆ, ಫಾಸ್ಟ್ ಕೋರ್ಟ್ ಲಾಸ್ಗಳು ಏನಾಗಿದ್ದಾವೆ, ಕಾನೂನಲ್ಲಿ ಏನೇನು ನಡೆದಾವೆ ಅಂತ ನೋಡ್ಕೊಂಡು ಕೇಸ್ ಲಾಸ್ಗಳನ್ನು ನೋಡ್ಕೊಂಡು ಇವಾಗ ಪ್ರೆಸೆಂಟ್ ಸಿಚುವೇಷನ್ಸಲ್ಲಿ ಅದರ ಬೇಸ್ ಮೇಲೆ ಸಹಿತ ಜಡ್ಜ್ಮೆಂಟನ್ನು ನೀಡ್ತಾರೆ. ಅದರ ಮೇಲೆ ಬೇಸ್ ಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಇದಕ್ಕೆ ಹೆಂಗೆ ಕರಿತೀವಿ ನಾವು ಜುಡಿಷಿಯಲ್ ಡಿಸಿಷನ್ಸ್ ಸಿಸ್ಟಮ್ ಪ್ರೆಸಿಡೆಂಟ್ಸ್ ಆರ್ ಕೇಸ್ ಲಾಸ್ ಅಂತ ಕರಿತೀವಿ. ಪಾಸ್ಟ್ ಕೇಸ್ ಲಾಸ್ಗಳು ಏನೇನಾಗಿದಾವೋ ಇವತ್ತು ಪ್ರೆಸೆಂಟ್ ಅದನ್ನು ಫಾಲೋ ಅನ್ನು ಮಾಡ್ತೀವಿ. ಅದರಲ್ಲಿ ಬದಲಾವಣೆ ಇದ್ರೆ ಮತ್ತೆ ಚೇಂಜಸನ್ನು ಮಾಡ್ತಾ ಹೋಗ್ತೀವಿ. ಇದಕ್ಕೆ ಹೆಂಗೆ ಕರಿತೀವಿ ಜುಡಿಷಿಯಲ್ ಡಿಸಿಷನ್ಸ್ ಸಿಸ್ಟಮ್ಸ್ ಆಫ್ ಪ್ರೆಸಿಡೆಂಟ್ಸ್ ಆರ್ ಕೇಸ್ ಲಾಸ್ ಅಂತೇಳಿ ನಾವು ಕರಿತೀವಿ. ಫೋರ್ತ್ ಒನ್ ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಅಂತೇಳಿ ಕರಿತೀವಿ. ಫೋರ್ತ್ ಒನ್ ಏನು ಕಸ್ಟಮ್ಸ್ ಆ್ಯಂಡ್ ಯೂಸೇಜ್. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ದೇಶದಲ್ಲಿ ಒಂದು ಕಸ್ಟಮ್ಸು, ಟ್ರೆಡಿಷನ್ಸು, ಸಿಸ್ಟಮ್ಸು, ಪ್ರೊಸೀಜರ್ಸು, ರಿಲಿಜಿಯನ್ಸು ಇವೆಲ್ಲ ಇರುತ್ತೆ. ಆಯಾ ದೇಶದ ಸಂಸ್ಕೃತಿ ಮೇಲೆ, ಆಯಾ ದೇಶದ ರಿಲಿಜಿಯನ್ಸ್ ಮೇಲೆ, ಕಸ್ಟಮ್ಸ್ ಮೇಲೆ, ಟ್ರೆಡಿಷನ್ಸ್ ಮೇಲೆ ಸಹಿತ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ಫ್ರೇಮ್ ಮಾಡಿರ್ತೀವಿ. ಸೊ ಕಸ್ಟಮ್ ಹಿಂದೂ ಕಲ್ಚರ್ಸ್ ಒಂದಿರುತ್ತೆ, ಹಿಂದೂ ಸಿಸ್ಟಮ್ ಒಂದಿರುತ್ತೆ, ಮುಸ್ಲಿಂ ಕಲ್ಚರ್ ಸಿಸ್ಟಮ್ಸ್ ಒಂದಿರುತ್ತೆ, ಆಮೇಲೆ ಕ್ರಿಶ್ಚಿಯನ್ಸ್ ಒಂಥರ ಇರುತ್ತೆ, ಜೈನ್ಸ್ ಒಂಥರ ಇರುತ್ತೆ. ಆ ಸಿಸ್ಟಮ್ಸು, ಕಸ್ಟಮ್ಸು, ಟ್ರೆಡಿಷನ್ಸು, ಇಂಡಿಯನ್ ಕಲ್ಚರು, ಇಂಡಿಯನ್ ಕಸ್ಟಮ್ಸು, ಟ್ರೆಡಿಷನ್ಸ್, ಸಿಸ್ಟಮ್ಸು ಇವೆಲ್ಲವೂ ಸಹಿತ ನಾವು ಅಬ್ಸರ್ವ್ ಮಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡೋಂಥದ್ದಾಗುತ್ತೆ. ಸೊ ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಅಂತ ಕರಿತೀವಿ. ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಆರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಕಮರ್ಷಿಯಲ್ ಆರ್ ಮರ್ಕಂಟೈಲ್ ಅಂತ ಕರಿತೀವಿ. ಕಸ್ಟಮ್ಸ್ ಯೂಸೇಜ್ ಆ್ಯಂಡ್ ಯೂಸೇಜ್ refers to the mercantile customs and usages which are established by the usage and recognized by the incorporated by the courts of ಜುಡಿಷಿಯಲ್ ಡಿಸಿಷನ್ಸ್ ಅಂತ ಕರಿತೀವಿ. ಕಾನೂನಲ್ಲಿ ಏನೇನು ರಚಿಸಿದಾವೋ, ಏನೇನು ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಇದೆಯೋ, ಏನೇನು ಪ್ರೊಸೀಜರ್ಸ್ ಇದೆಯೋ ಅದನ್ನ ನಾವು ಫಾಲೋ ಮಾಡ್ತೀವಿ. ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಅಂದರೆ ಯಾವ ರೀತಿ ಇರುತ್ತೆ ಅಂತ. ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್ ಆ್ಯಂಡ್ ಪಬ್ಲಿಕ್ ಯುಟಿಲಿಟಿ, ಸಾರ್ವಜನಿಕ ಉಪಯುಕ್ತವಾದಂಥದ್ದು ಎಲ್ಲಿರಬೇಕು ಮತ್ತು ಸಾರ್ವಜನಿಕ ನ್ಯಾಯಯುತವಾದ ಸಮ್ಮತವನ್ನು ಹೊಂದಿರ್ಬೇಕಂತ. ಸೊ ಅದೇ ರೀತಿ ಸೋಷಿಯಲ್ ಜಸ್ಟಿಸ್ ಆಗಿರ್ಬೇಕು, ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಆಗಿರ್ಬೇಕು, ಸಮಾಜಕ್ಕೆ ಅದು ಒಳ್ಳೇದಾಗಪ್ಪ, ಸಮಾಜಕ್ಕೆ ಅದು ಯೋಗ್ಯವಾದ್ದು, ಮತ್ತು ಲಾಂಗ್ ಪೀರಿಯಡ್ ಅದು ಅಬ್ಸರ್ವೇಷನ್ಸ್ ಮಾಡ್ಕೊಂಬಂದಿರೋಂಥದ್ದು, ಇವಕ್ಕೆಲ್ಲ ಏನಂತ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಅಂತೇಳಿ ನಾವು ಯೂಸೇಜ್ ಅಂತ ಕರಿತೀವಿ. ಸೊ ಈಗ ವ್ಯಾಲಿಡಿಟಿ ಆಫ್ ದಿ ಪೀರಿಯಡ್ ಆಫ್ 6 months ಅಂತ ಮಾಡ್ತಾಯಿದ್ವಿ. ಅದು ಚೆಕ್ಸ್ ಇಶ್ಯೂ ಮಾಡಿ ಡೇಟಿಂದ ಬೋನ್ಸ್ ಆಗೋದು 6 months ಒಳಗೆ ಪ್ರೆಸೆಂಟೇಷನ್ ಮಾಡೋಕ್ಕಂತ ಮೊದಲೆಲ್ಲ ಮಾಡ್ತಾಯಿದ್ವಿ. ಈಗ ಏನಿದೆ 3 months ಮಾಡಿದ. ಸೊ ಕಸ್ಟಮ್ ಟ್ರೆಡಿಷನ್ಸ್ ನಾವು ಯಾವುದೇ ಚೆಕ್ಕನ್ನು ಇಶ್ಯೂ ಮಾಡಿದೆ ಆ ಇಶ್ಯೂ ಡೇಟಿಂದ 3 months ಒಳಗಡೆ ನಾವು ಪ್ರೆಸೆಂಟ್ ಮಾಡಿ ಏನು ಕ್ಯಾಶ್ ಮಾಡಬೇಕು, ಇಲ್ಲ ಅಂದ್ರೆ ಅದು ಔಟ್ಡೇಟೆಡ್ ಚೆಕ್ ಆಗುತ್ತೆ, ಚೆಕ್ಕನ್ನು ಬೋನ್ಸ್ ಮಾಡ್ಬೇಕಂತ ರೂಲ್ಸ್ ಮಾಡ್ಕೊಂಡಿವಿ. ಅದೇ ರೀತಿ ಚೆಕ್ಸ್ ಆಗ್ಬೋದು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗ್ಬೋದು, ಪ್ರಾಮಿಸರಿ ನೋಟ್ಸ್ ಆಗಿರ್ಬೋದು, ಯಾವುದೇ ಬಾಂಡ್ಸ್ ಆಗಿರ್ಬೋದು, ಸಪೋಸ್ ಈಗ ಯಾವುದೇ ಪ್ರಾಮಿಸರಿ ನೋಟ್ಸ್ಗಳಾಗಿರ್ಬೋದು, ಏನೇ ನೀವು ಪರ್ಚೇಸನ್ನು ಮಾಡಿದಾಗ ಅದಕ್ಕೆ ಸರ್ಟೈನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡಿರ್ತೀವಿ. ಕಸ್ಟಮ್ಸ್ ಟ್ರೆಡಿಷನ್ಸ್ಗಳನ್ನು ಆಯಾ ಕನ್ವೀನಿಯೆಂಟ್ ಆಗಂತೆ ಆ ಪ್ರೊಸಿಷನ್ಗೆ ತಕ್ಕಂತೆ ನಾವು ಚೇಂಜಸ್ಗಳನ್ನು ಮಾಡ್ತಾ ಇರ್ತೀವಿ. ಅದಕ್ಕೇನು ಕರಿತೀವಿ ನಾವು ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಅಂತೇಳಿ ನಾವು ಕರಿತೀವಿ. ಸೊ ಇಷ್ಟು ನಾವು ಸಮ್ ಸೋರ್ಸ್ ಆಫ್ ಕಮರ್ಷಿಯಲ್ ಆರ್ ಬಿಸ್ನೆಸ್ ಆರ್ ಮರ್ಕಂಟೈಲ್ ಲಾ ಅಂತ ಕರಿತೀವಿ. ಒಂದು ಇಂಗ್ಲೀಷ್ ಮರ್ಕಂಟೈಲ್ ಲಾ ಅಂತೇಳಿ, ಎರಡನೇದು ಸ್ಟ್ಯಾಚ್ಯೂಟ್ ಲಾ ಅಂತೇಳಿ, ಮೂರನೇದು ಜುಡಿಷಿಯಲ್ ಡಿಸಿಷನ್ಸ್ ಆರ್ ಕೇಸ್ ಲಾಸ್ ಅಂತೇಳಿ, ಫೋರ್ತ್ ಒಂದು ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಅಂತ ಕರಿತೀವಿ. these are the sources of
ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅಂತೇಳಿ ನಾವು ಕರಿತೀವಿ. ದಟ್ ಇಸ್ ಸೋರ್ಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅಂತೇಳಿ ನಾವು ಕರಿತೀವಿ. ಸೊ ವಾಟ್ ಆರ್ ದಿ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅಂತೇಳಿ ಸಮ್ ಬ್ರೀಫ್ ಸ್ಟ್ರಕ್ಚರ್ಸ್ ಅನ್ನು ನಾನು ಇಲ್ಲಿ ತೋರಿಸ್ತೀನಿ. ದ ಫಾಲೋಯಿಂಗ್ ಆರ್ ದಿ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಅಂತೇಳಿ. ಇದನ್ನು ನೋಡ್ದಂಗೆ ಸ್ಟ್ರಕ್ಚರ್ ನೋಡ್ದಂಗೆ ನಿಮಗೆ ಎಕ್ಸಾಮಿನೇಷನ್ ಬರೆಯೋಕ್ಕೆ ಈಸಿ ಆಗುತ್ತೆ ಅಂತ. ಒಂದು ಇಂಗ್ಲೀಷ್ ಮರ್ಕಂಟೈಲ್ ಲಾ ಅಂತೇಳಿ. ಇಂಗ್ಲೀಷ್ ಮರ್ಕಂಟೈಲಲ್ಲಿ ಏನೇನಿದೆ, ದ ಲಾ ಆಫ್ ಮರ್ಚೆಂಟ್, ವ್ಯಾಪಾರಿ ನ್ಯಾಯ ಕಾನೂನು ಏನಂತಿದೆ, ಆಮೇಲೆ ಕಾಮನ್ ಲಾ ಅಂತಿದೆ, ಇಕ್ವಿಟಿ ಅಂತಿದೆ, ಆಮೇಲೆ ಸ್ಟ್ಯಾಚ್ಯೂಟ್ ಲಾ ಅಂತಿದೆ. ಇವೆಲ್ಲವೂ ಸಹಿತ ಈ ಬೇಸನ್ನು ತಾಂಬಿಟ್ಟು ಇವತ್ತು ಇಂಡಿಯನ್ ಮರ್ಕಂಟೈಲನ್ನು ಮಾಡ್ತಾರೆ. ಅದೇ ರೀತಿ ಸ್ಟ್ಯಾಚ್ಯೂಟ್ ಆಫ್ ಇಂಡಿಯನ್ ಲೆಜಿಸ್ಲೇಷನ್ಸಲ್ಲಿ ಏನೇನು ಸ್ಟ್ಯಾಚ್ಯೂಟ್ ಆಗಿದೆ ಅಂತ, ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಂತ, ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ 1930 ಅಂತ, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂತ, ದ ಕಂಪನೀಸ್ ಆ್ಯಕ್ಟ್ 2013 ಅಂತೇಳಿ ಸಹಿತ ನಾವು ಕರಿತೀವಿ. ಕಂಪನೀಸ್ ಆ್ಯಕ್ಟ್ 2013 ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಜುಡಿಷಿಯಲ್ ಡಿಸಿಷನ್ಸಲ್ಲಿ ಥರ್ಡ್ ಸೋರ್ಸ್ ಆಫ್ ಮರ್ಕಂಟೈಲಲ್ಲಿ ಜುಡಿಷಿಯಲ್ ಡಿಸಿಷನ್ಸ್, ಕೇಸ್ ಲಾಸ್ಗಳು ಅಂತ ಇರ್ತೀವಿ. ಪಾಸ್ಟ್ ಕೇಸ್ ಲಾಸ್ಗಳು, ಪಾಸ್ಟ್ ಜಡ್ಜಿಮೆಂಟ್ಗಳು ನಾವು ಏನು ಮಾಡ್ತೀವಿ, ಪ್ರೆಸೆಂಟ್ ಎಸ್ಟಿಮೇಷನ್ನ ಮಾಡ್ಕೊಂಡು ಅದು ಬೇಸ್ ಸೂಟಬಲ್ ಇದ್ದರೆ ಅವನ್ನ ಫಾಲೋ ಅನ್ನು ಮಾಡ್ತಾ ಹೋಗ್ತೀವಿ. ಆಮೇಲೆ ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ನಲ್ಲಿ ಏನೇನು ಬರುತ್ತೆ ಅಂತ. ಕಸ್ಟಮ್ಸ್ ಆ್ಯಂಡ್ ಯೂಸೇಜಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್, ನ್ಯಾಯಸಮ್ಮತ ತತ್ವಗಳಾಗಿರ್ಬೇಕು, ಪಬ್ಲಿಕ್ ಯುಟಿಲಿಟಿ, ಸಾರ್ವಜನಿಕ ಉಪಯುಕ್ತತೆ ಆಗಿರಬೇಕು, ರ್ಯಾಷನಲ್ ಎಕ್ಸ್ಪೆಕ್ಟೇಷನ್, ಅದು ರ್ಯಾಷನಲ್ ಥಿಂಕಿಂಗ್ ಆಗಿರಬೇಕು, ಅಬ್ಸರ್ವೇಷನ್ಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಅದು ಹೇಳಿದರೆ, ಚೆಕ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ಸು ಇಂಥವುಗಳಿಗೆ ಸಂಬಂಧಪಟ್ಟಂತಿರುತ್ತೆ. ಇನ್ನೊಂದು ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಅಂತೇಳಿ ನಾವು ಕರಿತೀವಿ. ಸೊ ಇದರ ದಿ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅಂತ ಕರಿತೀವಿ ನಾವು. ಸೋರ್ಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಅಂದರೆ ಸಮ್ ಇಂಪಾರ್ಟೆಂಟ್ ಬೇಸ್ ಮೇಲೆ ನಾವು ಇವತ್ತು ಲಾನ ಫ್ರೇಮ್ ಮಾಡಿರ್ತೀವಿ, ಕಾನೂನನ್ನು ರಚಿಸಿರ್ತೀವಿ. ಅವು ಯಾವ್ಯಾವ ಬೇಸ್ ಅಂತ ಹೇಳಿದ್ರೆ, ಒಂದು ಯಾವುದು ಇಂಗ್ಲೀಷ್ ಮರ್ಕಂಟೈಲ್ ಲಾ ಅಂತೇಳಿ, ಎರಡನೇದು ಸೆಕೆಂಡ್ ಒನ್ ಸ್ಟ್ಯಾಚ್ಯೂಟ್ ಲಾ ಅಂತೇಳಿ, ಥರ್ಡ್ ಒನ್ ಜುಡಿಷಿಯಲ್ ಡಿಸಿಷನ್ಸ್ ಆರ್ ಕೇಸ್ ಲಾಸ್ ಅಂತೇಳಿ, ಫೋರ್ತ್ ಒನ್ ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಅಂತ ಕರಿತೀವಿ. ದಿ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಆರ್ ಕಮರ್ಷಿಯಲ್ ಲಾ ಆರ್ ಮರ್ಕಂಟೈಲ್ ಲಾ ಅಂತೇಳಿ ನಾವು ಕರಿತೀವಿ. ಸೊ ನಾವು ಗೋ ಟು ದಿ ಅನದರ್ ಒನ್ ಟಾಪಿಕ್, ಅದು ಲಾ ಆಫ್ ಕಾಂಟ್ರಾಕ್ಟ್ ಅಂತೇಳಿ ನಾವು ಕರಿಬೇಕಾಗತ್ತೆ. ಅನದರ್ ಒನ್ ಟಾಪಿಕ್ ಲಾ ಆಫ್ ಕಾಂಟ್ರಾಕ್ಟ್ ಅಂತೇಳಿ ಸ್ಟಡಿ ಮಾಡೋಕ್ಕಾಗುತ್ತೆ. ಅದು ನೆಕ್ಸ್ಟ್ ಕ್ಲಾಸ್ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸನ್ನ ಮಾಡೋಣ. ಲಾ ಆಫ್ ಕಾಂಟ್ರಾಕ್ಟ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಕ್ಲಾಸ್ ಇನ್ ಡೀಟೇಲ್ ಆಗಿ ಡಿಸ್ಕಸನ್. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಾಂಟ್ರಾಕ್ಟ್, ಮೀನಿಂಗ್ ಆಫ್ ಕಾಂಟ್ರಾಕ್ಟ್ ಅಂತೇಳಿ ಸಹಿತ ಅವನ್ನ ನೆಕ್ಸ್ಟ್ ಕ್ಲಾಸ್ ಇನ್ ಡೀಟೇಲ್ ಆಗಿ ಡಿಸ್ಕಸನ್ ಮಾಡೋಣ. ಇದರಲ್ಲಿ ಯಾರಿಗೇನೋ ಡೌಟ್ ಇದ್ದರೆ, ಕ್ಲಾರಿಫಿಕೇಷನ್ಸ್ ಇದ್ದರೆ ಅದನ್ನು ನೀವು ನೆಕ್ಸ್ಟ್ ಕ್ಲಾಸ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ. ಡೈಲಿ ನಾನು ಪಾಠ ಮಾಡ್ತಾ ಇರೋದನ್ನು ಅಬ್ಸರ್ವ್ ಮಾಡಿ ನೀವು ನೋಟ್ಸ್ ಬರಿತಾ ಹೋಗ್ಬೇಕು. ಏನೋ ಡೌಟ್ಸ್ ಇದ್ದರೆ ಫೋನ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.